ಹಣ್ಣಿನ ಕೇಸರಿ ಬಾತ್ ಬಹಳ ರುಚಿ. ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣಿನ ರಸಾಯನ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ, ಕೇಸರಿ ಬಾತ್ ಮಾಡ್ತಾರೆ, ವಿಧ ವಿಧವಾದ ತಿಂಡಿನ ಮಾಡ್ತಾರೆ. ನಾನಿವತ್ತು ಕೇಸರಿ ಬಾತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಅತಿ ಹೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ಈ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸುಶ್ರೀ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ತುಂಬ ಸ್ವೀಟಾಗಿರುತ್ತೆ, ಬಹಳ ರುಚಿಕರವಾಗಿರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ರವೆ ತೊಗೊಂಡಿದ್ದೀನಿ, 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ, ಮಾವಿನ ಹಣ್ಣು ತೊಗೊಂಡಿದ್ದೀನಿ, ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ, ಹಾಗೆ ಏಲಕ್ಕಿ ಕಾಯಿ ಮತ್ತು ಒಂದು 3 ಲವಂಗ ತೊಗೊಂಡಿದ್ದೀನಿ. ಹಾಗೆ ತುಪ್ಪ ಬೇಕು, ತುಪ್ಪ ತೊಗೊಂಡಿದ್ದೀನಿ. ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಈಗ ಮದ್ದಿಗೆ ಗ್ಯಾಸ್ ಹಚ್ಕೋತೀನಿ. ಬಾಣಲಿ ಕಾಯಲಿ, ಪ್ಯಾನ್ ಕಾಯಲಿ. ಬಿಸಿ ಆಗಬೇಕು. ಇದು 1 ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ದ್ರಾಕ್ಷಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ತೆಕ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಕಪ್ಪು ರವೆನ ಹಾಕ್ಕೋತಾ ಇದ್ದೀನಿ. ಇವಾಗ ತುಪ್ಪದಲ್ಲೇ ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷ ಚೆನ್ನಾಗಿ ಆ ರವೆನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಉರಿನೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಏನು ಬೇಡ. ಈಗ ರವೆ ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಫ್ರೈ ಆಗಿದೆ ಇದು. ನಾನು ಸಕ್ಕರೆ ರುಚಿ ಎಷ್ಟು ಬೇಕು ನೋಡಿಕೊಂಡು ಹಾಕೋತಾ ಇದ್ದೀನಿ. ನೀವು ಸ್ವೀಟು ಯಾವ ರೀತಿ ಬೇಕೋ ಆ ರೀತಿ ಸಕ್ಕರೆನ ತಗೊಬೋದು. ಇವಾಗ ನಾನು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಲ್ವ, ಅದನ್ನು ಕೂಡ ತುಪ್ಪದಲ್ಲಿ ರವೆ ಜೊತೆಲಿ ಫ್ರೈ ಆಗಲಿ ಅಂತ ಹೇಳಿ ಫ್ರೈ ಮಾಡ್ಕೋತಾ ಇದ್ದೀನಿ.
ಹಾಗೆ ಮಾವಿನ ಹಣ್ಣು ರುಬ್ಕೊಂಡು ಬಂದಿದ್ದೀನಿ ನಾನು, ಇದನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ಎರಡು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು. ಮತ್ತು ಕೇಸರಿ ಭಾತ್ಗೆ ನಾನು ಕಲ್ಲರ್ ಏನು ಬಳಸ್ತಾ ಇಲ್ಲ ಇಲ್ಲಿ. ಒಂದು ಗ್ಲಾಸ್ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಮಾವಿನ ಕಟ್ ಮಾಡಿ ಕೂಡ ನೀವು ಹಾಕ್ಕೊಬೋದು. ನಾನಿಲ್ಲಿ ಕಟ್ ಮಾಡಿಲ್ಲ, ರುಬ್ಬಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಬಿಸಿ ನೀರು ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಕಾಯಿನ ಹಾಕೋತಾ ಇದ್ದೀನಿ. ಲವಂಗನ ನಾನು ತುಪ್ಪದಲ್ಲೇ ಹುರ್ಕೋಬೇಕಿತ್ತು, ಇವಾಗ ಹಾಕಿದ್ದೀನಿ. ನೀವು ತುಪ್ಪದಲ್ಲೇ ಹುರ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಕೇಸರಿ ಭಾತ್ ಅಂತೂ. ಇವಾಗ ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನಷ್ಟು ನಾನು ತುಪ್ಪನ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಮಕ್ಳಿಗೆ ಮಾಡಿಕೊಡಿ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಮಾವಿನ ಹಣ್ಣಿನ ಕೇಸರಿ ಭಾತು. ನೋಡ್ಬೋದು ಯಾವ ರೀತಿ ಬಿಟ್ಕೊಂಡು ಬರ್ತಾ ಇದೆ ಅಂತ ಹೇಳಿ. ಇವಾಗ ನಾನು ಇದಕ್ಕೆ ಫ್ರೈ ಮಾಡಿರೋ ದ್ರಾಕ್ಷಿ ಗೋಡಂಬಿನ ಹಾಕ್ಕೋತೀನಿ. ಒಂದು 5 ನಿಮಿಷದಲ್ಲಿ ಮಾಡುವಂತಹ ಮಾವಿನ ಹಣ್ಣಿನ ಕೇಸರಿ ಭಾತ್ ರೆಡಿಯಾಗಿದೆ. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ನೋಡಿ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.